ಒಂದು ಕಾಲದಲ್ಲಿ MLA ಟಿಕೆಟ್ ಕೇಳಿದ್ರೆ ಸಿಗ್ತಿತ್ತು, ಆದರೆ ಸಿದ್ದೇಶ್ವರ ಬ್ಯಾಂಕ್ ಫಾರ್ಮ್ ಸಿಗ್ತಿರಲಿಲ್ಲ. ಆದರೂ ಕರ್ಮ ಸಹಯೋಗದಿಂದ ಆಗಿನ ಹಿರಿಯರು ನಮಗೂ ಒಂದು ಸಭಾ ಸದಸ್ಯತ್ವ ಕೊಟ್ಟರು. ಅಪ್ಪು ಪಟ್ಟಣ ಶೆಟ್ಟಿ ಅವರು ಹೇಳಿದಾಗೆ ಅವತ್ತಿನಿಂದ ಈ ಬ್ಯಾಂಕಿನ ಪ್ರತಿಯೊಂದು ಆಗು ಹೋಗದಲ್ಲಿ ಸ್ವಲ್ಪ ಪಾಲ್ದಾರಿಕೆ ಇರಬೇಕು ಅಂತಕ್ಕಂಥ ಅಭಿಲಾಷೆಯಿಂದ ಇಲ್ಲಿ ಬಂದಿದ್ದೀನಿ. ಮತ್ತು ಈ ಚುನಾವಣೆಯಲ್ಲಿ ನಿಂತವ್ರ ಪರ ಮತ್ತು ಇವ್ರ ವಿರುದ್ಧ ನಿಂತವ್ರ ವಿರೋಧ ಅಂತ ಏನು ನಾನು ಬಂದಿಲ್ಲ. ನಾನು ವಿರೋಧ ಇದ್ದವರಲ್ಲೇ ಮೊದಲು ಭಾಳ ವಿನಂತಿ ಮಾಡಿಕೊಂಡೆ, ಬೇಡ ಚುನಾವಣೆ ಮಾಡಬೇಡ್ರಿ ಅಂತ. ಚುನಾವಣೆ ಮಾಡೋದ್ರಿಂದ ಭಿನ್ನಾಭಿಪ್ರಾಯ ಬಹಳ ಬರುತ್ತೆ. ಆದರೆ ಒಂದು ಸಂತೋಷದ ಸಂಗತಿ ಏನಪ್ಪ ಅಂತಂದರೆ, ಬಿಜಾಪುರದಲ್ಲಿ ಯಾವುದಾದ್ರೂ ಜಾತ್ಯತೀತ ಬ್ಯಾಂಕ್ ಇದ್ರೆ ಅದು ಸಿದ್ದೇಶ್ವರ ಬ್ಯಾಂಕ್ ಮಾತ್ರ ಜಾತ್ಯತೀತ ಅಂತ ಹೇಳ್ತಾರೆ. ಇಲ್ಲಿ ವೀರಶೈವರಲ್ರಿ ಲಿಂಗಾಯತರಲ್ರಿ ನಾಗ್ತಾಣವ್ರು ಏನಂತಾರೆ ಗೊತ್ತಿಲ್ಲ ನನಗೆ. ವೀರಶೈವ ಲಿಂಗಾಯತ್ರಿ ಅನ್ನೋದು ನಾವೆರಡು ಎಲ್ಲರೂ ಸೇರ್ಕೊಂಡಿರ್ತೀವಿ. ಮತ್ತು ಇನ್ನೊಂದು ಸಂತೋಷದ ಸಂಗತಿ ಏನಂದರೆ, ಈ ವೀರಶೈವ ಲಿಂಗಾಯತರಲ್ಲಿ ಎಷ್ಟೇ ಪಂಗಡಿದ್ರು ಎಲ್ಲರನ್ನೂ ಹೊಟ್ಟೆಯಲ್ಲಿ ಹಾಕೊಳ್ತಕ್ಕಂಥ ಬ್ಯಾಂಕ್ ಯಾವುದಾದ್ರೂ ಇದ್ರೆ ಅದು ಸಿದ್ದೇಶ್ವರ ಬ್ಯಾಂಕ್. ಇದು ಈ ಬ್ಯಾಂಕಿನ ಒಂದು ಹುಟ್ಟು ಗುಣ. ಇವತ್ತು ಹೋಗು ಹಳಕಟ್ಟಿಯವರು ಭಾಳ ಮಂದಿಗೆ ಇತಿಹಾಸ ಗೊತ್ತಿಲ್ಲ. ಬರೀ ಸಿದ್ದೇಶ್ವರ ಬ್ಯಾಂಕ್ ಅಷ್ಟೇ ಅಲ್ಲ, BLD ಸಂಸ್ಥೆ ಅಷ್ಟೇ ಅಲ್ಲ, ನಮ್ಮ DCC ಬ್ಯಾಂಕ್ ಫೌಂಡರ್ ಡೈರೆಕ್ಟರ್ ಯಾರಾದ್ರೂ ಇದ್ರೆ ಅವರು ಪ್ರಭು ಹಳಕಟ್ಟಿಯವರು ಕೂಡ ಒಬ್ಬರು. ಉಳಿದವರು ಪಾಂಡುರಂಗ ರಂಗರಾವ್ ದೇಸಾಯಿಯವರು ಆ ಕಾಲದಲ್ಲಿ ದೊಡ್ಡ ಶ್ರೀಮಂತರು. ಅವರು ಬ್ರಾಹ್ಮಣರಿದ್ದರೂ ಕೂಡ DCC ಬ್ಯಾಂಕಿಗೆ ಅಪಾರವಾದಂಥ ಕೊಡುಗೆಯನ್ನು ಕೊಟ್ಟಿದ್ರು. ಜೊತೆಗೆ ರಾವ್ ಬಹದ್ದೂರ್ ದೇಶಮುಖ್ ಇದ್ರು, ಬುಲ್ಗೌಡ್ರಿದ್ರು, ಜೊತೆಗೆ ನಮ್ಮ ನಾಡಗೌಡರಿದ್ದರು. ಇಂಥವ್ರು ಅನೇಕರು DCC ಬ್ಯಾಂಕನ್ನು ಸ್ಥಾಪನೆ ಮಾಡಿದ್ರು. ಇವತ್ತು ನಾನು ನೋಡ್ತೀನಿ, ಅಪ್ಪು ಪಟ್ಟಣ ಶೆಟ್ಟಿಯವರು ಹೇಳಿದಾಗೆ ಸರ್ಕಾರಿ ರಂಗದಲ್ಲಿ ವಿಶೇಷವಾಗಿ ಚುನಾವಣೆ ಆಗಬಾರ್ದು, ಸಾಮರಸ್ಯದಿಂದ ಆಗಬೇಕು. ಆದರೆ ಬ್ಯಾಂಕಿನ ಹಿತ ಕೂಡ ಕಾಪಾಡಲಿಕ್ಕೆ ಆಗ್ತದೆ, ಅಥವಾ ಸಂಸ್ಥೆ ಹಿತ ಕೂಡ ಕಾಪಾಡಲಿಕ್ಕೆ ಆಗ್ತದೆ. ಇದು ಈ ಸರ್ತಿ ನಿಜವಾಗಲೂ ನಾವು ದೂರ ಇದ್ರೂ ಕೂಡ ನಾನೇ ಅಪ್ಪು ಪಟ್ಟಣ ಶೆಟ್ಟಿಯವರಿಗೆ ಫೋನ್ ಮಾಡಿ ಏನಾರೇ ಮಾಡಿ ಅವಿರೋಧ ಮಾಡಬೇಕು, ಚುನಾವಣೆ ಮಾಡಬೇಡ್ರಿ ಅಂತ. ಅವ್ರು ತಮ್ಮ ಹಂತದಲ್ಲಿ ಸಾಕಷ್ಟು ಪ್ರಯತ್ನ ಮಾಡಿದರೂ ಕೂಡ ಅನಿವಾರ್ಯವಾಗಿ ಚುನಾವಣೆ ಬಂದಿಲ್ಲ. ಈ ಚುನಾವಣೆಯಲ್ಲಿ ನಾನು ತಮ್ಮಲ್ಲಿ ವಿನಂತಿ ಮಾಡ್ತೀನಿ, ಏನು ನಿಂತಿದ್ದಾರೆ 19 ಜನ, ಇದೊಂದು ಸರ್ತಿ ಇವರನ್ನು ತಾವು ಆಯ್ಕೆ ಮಾಡಿದರೆ ನಿಮ್ಮ ಹಿತವನ್ನು ಸಿದ್ದೇಶ್ವರ ಬ್ಯಾಂಕ್ ಕಾಪಾಡುತ್ತದೆ ಅನ್ನತಕ್ಕಂಥ ಅಭಿಲಾಷೆ. ಗೊಬ್ಬರಮ್ಮ ಅವ್ರು ಭಾಳ ಹಿರಿಯರದಾರ ಅಂತೇಳಿ ಅವ್ರಿಗೆ ಬಿಡೋದು, ಕತ್ತಿರಾಜು ಭಾಳ ಸಣ್ಣವಾದ ಅವ್ರಿಗೆ ಹಾಕೋದು, ಇದನ್ನು ಮಾಡಬಾರ್ದು. ಹಿರಿಯರೂ ಬೇಕು, ಕಿರಿಯರೂ ಬೇಕು. ಒಂದು ಕಾಲದಲ್ಲಿ ನಾನು ಭಾಳ ಸಣ್ಣವನಿದ್ದೆ, ಆದರೆ ನನ್ನ ಗುರಡ್ಡಿ ಸಾಹೇಬರು, BR ಪಾಟೀಲ್ರು, ಕನ್ನಂಬಡಿ BR ಪಾಟೀಲ್ರು ಭಾಳ ಹಿರಿಯರು. ಅವರು ನನ್ನನ್ನು ಕುಂಡ್ರಿಸಿ ಅಧ್ಯಕ್ಷ ಮಾಡಿದ್ರು. ಇಲ್ಲಿ ಹೇಳ್ಬೇಕಾದ್ರೆ ಹಿರಿಯರಲ್ಲಿ ಕೂಡ ಅಷ್ಟು ದೊಡ್ಡ ಮನಸ್ಸಿರುತ್ತೆ. ನಾನು ಸಿದ್ದೇಶ್ವರ ಬ್ಯಾಂಕ್ನಲ್ಲಿ ಕೂಡ ಬಹಳ ಹಿರಿಯರನ್ನು ನೋಡಿದ್ದೀನಿ. ಕಾರ್ನಾಡ್ ಸಂಗಪ್ಪಣ್ಣವ್ರು ನೋಡೋಕ್ಕಾಗಲಿಲ್ಲ ನನಗೆ, ಅದರ ನಂತರ ಬಂದಂಥ ಎಲ್ಲ ಹಿರಿಯರನ್ನು ನಾನು ನೋಡಿದ್ದೀನಿ. ಅವರು ಯಾವ ರೀತಿ ಬ್ಯಾಂಕ್ ಕಟ್ಟಿದ್ರು, ಉಳಿಸಿದ್ರು ಅನ್ನೋದಕ್ಕೆ ನಾವೆಷ್ಟೇ ಕೃತಜ್ಞತೆ ಹೇಳಿದ್ರು ಕಡಿಮೆ. ಒಂದು ಕಾಲದಲ್ಲಿ ಬಿಜಾಪುರ ವ್ಯಾಪಾರಸ್ಥರ ಮರ್ಯಾದೆ ಎಲ್ಲಾದರೂ ಇದ್ರೆ ಅದು ಸಿದ್ದೇಶ್ವರ ಬ್ಯಾಂಕ್ ಒಳಗೆ ಇತ್ತು. ಅವ್ರ ದುಃಖ ಸುಖ ಎಲ್ಲ